ಸ್ವಲ್ಪ ಮೇಲ್ಗಡೆ ಉಂಟಲ್ಲ ತುಪ್ಪ ಹಾಕಿದರೆ ವಾ ಅದರದ್ದು ರುಚಿನೇ ಬೇರೆ ತಿನ್ನಲಿಕ್ಕೆ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಒಂದು ಇವತ್ತು ವಿಶೇಷವಾದ ರೆಸಿಪಿ ಮಾಡಿ ತೋರಿಸ್ತೇನೆ. ಒಂದು ಸ್ವೀಟ್ ಅಂತಲೇ ಹೇಳ್ಬೋದು, ಹಯಗ್ರೀವ ಮಡ್ಡಿ ಅಂತೇಳಿ ಅದರ ಹೆಸರು. ಉಡುಪಿ ಮಂಗಳೂರು ಸೈಡಲ್ಲೆಲ್ಲ ಭಾರಿ ಫೇಮಸ್ ಆದಂಥ ಒಂದು ರೆಸಿಪಿ ಇದು. ಇದು ಆ ಕಡೆ ಪಾಯಸ ಕೊಡಲ್ಲ, ಈ ಕಡೆ ಹಲ್ವ ಕೊಡಲ್ಲ, ಮಧ್ಯದಲ್ಲಿರುವಂತಹ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತು ನಾನು ಹಯಗ್ರೀವ ಮಾಡಲಿಕ್ಕೆ 200 ಗ್ರಾಮ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನೀಗ ಬೇಯಿಸ್ಕೊಳ್ಬೇಕು. ಇನ್ನೂರು ಗ್ರಾಮ್ ಕಡಲೆಬೇಳೆಗೆ ನಾನು 5-6 ಲೋಟ ನೀರು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 5-6 ವಿಸಿಲ್ ಕೂಡ ಬರಬೇಕು, ಚೆನ್ನಾಗಿ ಬೇಯಬೇಕು ಅದು. ಇದೀಗ 5-6 ವಿಸಿಲ್ ಬರಲಿ, ಅಲ್ಲಿ ತನಕ ನಾವು ಬೆಲ್ಲವನ್ನು ಕಲಿಸಿಕೊಳ್ಳುವ. ನೋಡಿ, 200 ಗ್ರಾಮ್ ಕಡಲೆಬೇಳೆಗೆ ನಾನು 1 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದನ್ನು ನಾವು ಸಣ್ಣಗೆ ಪುಡಿ ಮಾಡ್ಕೊಳ್ಬೋದು ಅಥವಾ ಪೆರೆಸ್ಬೋದು. ನಾನಿಲ್ಲಿ ಪೆರೆಸ್ತಾ ಇದ್ದೇನೆ, ಅಂದರೆ ಇದು ಬೇಗ ಕರಗ್ತದೆ. ಕಡಲೆಬೇಳೆ ಜೊತೆಗೆ ನಾವು ಕರಗಿಸಿದಾಗ ಬೇಗ ಕರಗ್ತದೆ ನಾವು ಸ್ವಲ್ಪ ಪೆರೆಸಿದರೆ. ನಾನು ಹಯಗ್ರೀವ ಅಥವಾ ಈ ಕಡೆ ಎಲ್ಲ ಮಡ್ಡಿ ಅಂತ ಕೂಡ ಹೇಳ್ತಾರೆ. ಹೆಚ್ಚಿನ ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಮಾಡ್ತಾರೆ. ಮತ್ತು ಇದು ಉಡುಪಿ ಸ್ವಲ್ಪ ಫೇಮಸ್ ಸ್ವೀಟ್ ಅಂತ ಕೂಡ ಹೇಳ್ಬೋದು. ಪಾಯಸ ಥರನೇ ಇರ್ತದೆ, ಆದರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ ಇದು. ಬೆಲ್ಲ 1 ಕಪ್ ಫುಲ್ ಆಗುವಷ್ಟಾಗಿದೆ. ಇನ್ನು ನಾವು ತೆಂಗಿನಕಾಯನ್ನು ಬೆರೆಸಿಕೊಳ್ಳುವ. ನೋಡಿ, ನಾನಿಲ್ಲಿ ಒಣ ಕೊಬ್ಬರಿ ತಗೊಳ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಕಡೆ ಒಣ ಕೊಬ್ಬರಿಯನ್ನು ತಗೊಳ್ತಾ ಇದ್ದೇನೆ. ನಮ್ಮದು ಹಯಗ್ರೀವ ಮಾಡಲಿಕ್ಕೆ ಒಣ ಕೊಬ್ಬರಿ ತಗೋಬೋದು ಅಥವಾ ಹಸಿ ಕೊಬ್ಬರಿ ಕೂಡ ತಗೋಬೋದು. ಈ ಒಣ ಕೊಬ್ಬರಿಯನ್ನು ಈಗ ಚೆನ್ನಾಗಿ ತುರಿದುಕೊಳ್ಬೇಕು. ಇಡೀ ಅರ್ಧ ಕಡಿ ನಾವು ಹಾಕಬೇಕಂತಿಲ್ಲ, ಇದರಲ್ಲಿ ನಾವು 1/4 ಕಡಿ ಆಗುವಷ್ಟು ಹಾಕೊಂಡ್ರೆ ಸಾಕು. ಇದನ್ನು ಮತ್ತೆ ತುಪ್ಪದಲ್ಲಿ ಹುರಿದುಕೊಳ್ಳಿಕ್ಕೆ ಉಂಟು ಚೆನ್ನಾಗಿ. ಇಷ್ಟಾದರೆ ಸಾಕು. ನಾನು ಅರ್ಧ ಕಡಿಯಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ತುರಿದುಕೊಂಡೆ, ಅಂದರೆ 1/4 ಕಡಿಗಿಂತಲೂ ಸ್ವಲ್ಪ ಕಡಿಮೆ ತುರಿದುಕೊಂಡಿದ್ದೇನೆ. ನೋಡಿ, ಮೊದಲಿಗೆ ನಾವು ತುಪ್ಪ ಹಾಕಿಕೊಳ್ಳುವ. ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇದು ಯಾಕಂತ ಹೇಳಿದರೆ ನಾವು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೇವಲ್ಲ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ನಾವು ಸ್ವಲ್ಪ ಬಾಡ್ಕೋಬೇಕಿದು. ಒಂದು 5 ನಿಮಿಷದಷ್ಟು ರೋಸ್ಟ್ ಮಾಡಿಕೊಳ್ಳುವ. ಅಂದರೆ ವೈಟ್ ಕಲರ್ ಇದ್ದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಬೇಕಿದು. ನಮ್ಮದು ಉಡುಪಿ ಕಡೆಯಲ್ಲೆಲ್ಲ ಎಲ್ಲ ಫಂಕ್ಷನಲ್ಲಿ ನಿಮಗೆ ಇದೊಂದು ಐಟಮ್ ಸಿಗ್ತದೆ. ಅಂದರೆ ತುಂಬ ಸಿಂಪಲ್ ಮಾಡಲಿಕ್ಕೆ. ಮತ್ತು ನಿಮಗೆ ಈಗ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಸೆಲೆಬ್ರೇಷನ್ ಏನಾದರೂ ಮಾಡ್ಕೋಬೇಕಂತಿದ್ರೆ ಕೂಡ ಹಾಗೆಯೇ ಇದುಂಟಲ್ಲ, ಬೇಗ ಮಾಡಿ ಮುಗಿಸುವಂತಹ ಒಂದು ಸಿಂಪಲ್ ಆದ ಸ್ವೀಟ್. ಮನೆಯಲ್ಲಿ ಕೂಡ ಬೇಗ ಮಾಡ್ಕೋಬೋದು ಇದನ್ನು. ಮತ್ತು ಇದು ನಾವು ಕೊಬ್ಬರಿ ಹಾಕ್ಕೊಳ್ತೇವಲ್ಲ, ಅದನ್ನು ನೀವು ಹೀಗೆ ತುರಿದುಕೊಂಡು ಹಾಕೋಬೋದು, ಅಥವಾ ಉಂಟಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿ ಕೂಡ ಹಾಕೋಬೋದು. ಇದರಲ್ಲಿ ಒಣ ಕೊಬ್ಬರಿ ಕೂಡ ಹಾಕೋಬೋದು ಮತ್ತು ಹಸಿ ಕೊಬ್ಬರಿ ಕೂಡ ಹಾಕೋಬೋದು. ಹಸಿ ಕೊಬ್ಬರಿ ಆದರೆ ಡೈರೆಕ್ಟ್ ನಾವು ಆ್ಯಡ್ ಮಾಡ್ಕೋಬೋದು. ಒಣ ಕೊಬ್ಬರಿ ಅಂತ ಆದರೆ ಇದು ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡ್ತದೆ ತುಪ್ಪದ್ದು. ನೋಡಿ, ಈಗ ಇದು ಆಯಿತು. ಇನ್ನು ನೋಡಿ, ನಾವು ಇದೇ ಬಾಣಲಿಗೆ 1 ಚಮಚ ಆಗುವಷ್ಟು ತುಪ್ಪ ಹಾಕಿ ಅದರಲ್ಲಿ ದ್ರಾಕ್ಷಿಯನ್ನು ಹುರಿದುಕೊಳ್ಳುವ. ಮತ್ತು ಇದೇ ಬಾಣಲಿಗೆ ನಾನು 1 ಚಮಚ ಆಗುವಷ್ಟು ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿಯನ್ನು ಹಾಗೆಯೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಗೋಡಂಬಿ ಮತ್ತು ದ್ರಾಕ್ಷಿ ನಿಮ್ಮ ಅಪೇಕ್ಷೆಯ ಮೇರೆಗೆ ಎಷ್ಟು ಬೇಕಾದರೂ ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಅಂದರೆ ಒಳ್ಳೆ ಟೇಸ್ಟ್ ಬರಲಿ ಅಂಥೇಳಿ. 10ರಿಂದ 15 ಕೂಡ ಹಾಕೋಬೋದು. ಒಂದು 10ರಿಂದ 15 ದ್ರಾಕ್ಷಿ, 10ರಿಂದ 15 ಗೋಡಂಬಿ ಕೂಡ ಹಾಕಿ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಹೀಗೆ 3ಅನ್ನು ಸಪ್ರೇಟಾಗಿ ರೋಸ್ಟ್ ಮಾಡಿಟ್ಕೊಂಡು ನಮಗೆ ಮತ್ತೆ ಈಸಿ ಆಗ್ತದೆ ಅಂಥೇಳಿ. ನೋಡಿ, ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನೋಡಿ, ಅಂದರೆ ಹಯಗ್ರೀವ ಮಾಡಿ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ. ಹಾಗೆ ನಾವು ನೀರೆಲ್ಲ ಎಲ್ಲೂ ಹಾಕಲಿಕ್ಕಿಲ್ಲ. ನೋಡಿ, ನಾನು ಆ ತುಪ್ಪ ಆಗ ಇಟ್ಟಿದ್ದೇನಲ್ಲ ಅದೇ ಬಾಣಲಿಗೆ ಈ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಡಲೆಬೇಳೆಗೆ ಉಂಟಲ್ಲ ಬೆಲ್ಲವನ್ನು ಕರೆಸಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು 2 ಚೆನ್ನಾಗಿ ಮಿಕ್ಸ್ ಆಗಬೇಕು, ಕಡಲೆಬೇಳೆ ಮತ್ತು ಬೆಲ್ಲ. ಬೆಲ್ಲ ಕರಗೋ ತನಕ ನಾವು ಕೈ ಆಡಿಸ್ತಾ ಇರಬೇಕು.
ನೋಡಿ ಬೆಲ್ಲ ಕರಗ್ತಾ ಬಂದಿದೆ. ನೋಡಿ ತುಪ್ಪವನ್ನು ನಾನು 2 ಸ್ಪೂನ್ ಆಗುವಷ್ಟು ಈಗ ಬೆರೆಸ್ಕೊಳ್ತಾ ಇದ್ದೇನೆ. ನೋಡಿ ಇದು ಹೀಗೆ ಗಟ್ಟಿ ಆಗ್ತಾ ಬರಬೇಕು. ನೀರೆಲ್ಲ ಇಂಗ್ತಾ ಬಂದಿದೆ ನೋಡಿ. ನೀರಂದರೆ ಇದು ಬೆಲ್ಲದ ಪಾಕದ್ದು ನೀರಷ್ಟೇ, ಮತ್ತು ಸಪ್ರೇಟಾಗಿ ಬೇರೆ ಯಾವುದು ನೀರು ಬೆರೆಸ್ಕೊಳ್ಳಿಲ್ಲ. ನೋಡಿ ಇದಕ್ಕಿನ್ನು ನಾವು ಆಗ ರೋಸ್ಟ್ ಮಾಡಿ ಇಟ್ಕೊಂಡಂತಹ ಸ್ವಲ್ಪ ತೆಂಗಿನ ತುರಿ, ಹಾಗೆಯೇ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಬೆರೆಸ್ಕೊಳ್ತಾ ಇದ್ದೇನೆ. ನಾವು ಏಲಕ್ಕಿ ಪೌಡರನ್ನು ಕೂಡ ಬೆರೆಸ್ಕೊಳ್ಳುವ. 1 ಚಮಚ ಆಗುವಷ್ಟು ಏಲಕ್ಕಿ ಪೌಡರನ್ನು ಬೆರೆಸ್ಕೊಳ್ತಾ ಇದ್ದೇನೆ. ಇದು ನಮಗೆ ಫ್ಲೇವರಿಗೆ ಒಳ್ಳೆ ಫ್ಲೇವರ್ ಬರ್ತದೆ. ಇನ್ನು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದುಂಟಲ್ಲ ನಿಮಗೆ 3-4 ದಿವಸ ಕೂಡ ಹಾಗೆ ಇಡ್ಬೋದು. ಸ್ವೀಟನ್ನು ಏನು ಹಾಳಾಗೋದಿಲ್ಲ. 3-4 ದಿವಸ ಇಟ್ಟು ಪ್ರಿಸರ್ವ್ ಮಾಡಿ ನಾವು ತಿನ್ಬೋದು. ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಬೆಲ್ಲದ್ದು ತುಪ್ಪದ್ದೆಲ್ಲ ಪರಿಮಳ ಬರ್ತಾ ಉಂಟು. ನೋಡಿ ಹಯಗ್ರೀವ ಮಡ್ಡಿ ರೆಡಿಯಾಗಿದೆ. ಸರಿಯಾಗಿ ಬಂದಿದೆ ನೋಡಿ. ತುಂಬ ಡ್ರೈ ಕೂಡ ಆಗಲಿಲ್ಲ, ತುಂಬ ನೀರು ಕೂಡ ಆಗಲಿಲ್ಲ. ಈ ಹದಕ್ಕೆ ಬರಬೇಕು. ಸ್ವಲ್ಪ ಮೇಲ್ಗಡೆ ಉಂಟಲ್ಲ ತುಪ್ಪ ಹಾಕಿದರೆ ಅದರದ್ದು ರುಚಿನೇ ಬೇರೆ ತಿನ್ನಲಿಕ್ಕೆ. ಹೇಗಾಗಿದೆ ಹಯಗ್ರೀವ ಮಡ್ಡಿ ಫ್ರೆಂಡ್ಸ್? ನೀವು ಕೂಡ ಇದನ್ನು ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ತುಂಬ ಸುಲಭ ಉಂಟಲ್ಲ ಮಾಡಲಿಕ್ಕೆ. ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದರೆ ಉಂಟಲ್ಲ ತಟ್ಟನೆ ಮಾಡಿ ಮುಗಿಸ್ಬೋದು. ಇದನ್ನು ಒಂದು ಅರ್ಧ ಗಂಟೆ ಒಳಗೆ ಮಾಡಿ ಮುಗಿಸ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.